ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಉಳಿದಿರುವ ತೆಂಗಿನಕಾಯಿ ತುಂಬ ಒಂದೊಂದು ಸಲ ದೇವಸ್ಥಾನಕ್ಕೆ ಹೋದಾಗ ಎಲ್ಲ ಹೊಡಿತೇವೆ. ಅಂಥ ತೆಂಗಿನಕಾಯಿಯನ್ನು ಫ್ರಿಜ್ಜಿನಲ್ಲಿ ಇಡದೆ ಹೇಗೆ ಅದನ್ನು ತುಂಬ ದಿವಸ ಒಂದು ತಿಂಗಳ ತನಕ ಯೂಸ್ ಮಾಡ್ಬೋದು ಅಂತ ಹೇಳಿಕೊಡ್ತೇನೆ. ಇದರಲ್ಲಿ ನಾನು ಫಸ್ಟ್ ಮೆಥಡ್ 3 ಮೆಥಡಲ್ಲಿ ಹೇಳ್ಕೊಡ್ತೇನೆ. ಇದರಲ್ಲಿ ಫಸ್ಟ್ ಮೆಥಡ್ ಏನಂತ ಹೇಳಿದ್ರೆ, ಒಂದು ಪಾತ್ರೆಯಲ್ಲಿ ನೀರು ತಗೊಳ್ಬೇಕು. ನೀರಿಗೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕ್ಬಿಟ್ಟು ನಾವು ತೆಂಗಿನಕಾಯಿ ಹಾಕಬೇಕು. ತೆಂಗಿನಕಾಯಿ ಇದರ ನೀರಲ್ಲಿ ಮುಳುಗಬೇಕು, ಅಷ್ಟು ನೀರು ಹಾಕಬೇಕು. ಈ ರೀತಿ ಮಾಡಿ ಇಟ್ಟರೆ ತೆಂಗಿನಕಾಯಿ ಏನು ಹಾಳಾಗಲ್ಲ. ಡೈಲಿ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು ನಾವು. ಹೀಗೆ ಡೈಲಿ ನೀರು ಚೇಂಜ್ ಮಾಡ್ತಾ ಇದ್ದರೆ ಎಷ್ಟು ದಿವಸ ಬೇಕಾದರೆ ಸಹ ಇದನ್ನು ಯೂಸ್ ಮಾಡ್ಬೋದು. ಇನ್ನು ಸೆಕೆಂಡ್ ಮೆಥಡ್ ಏನಂತ ಹೇಳಿದರೆ, ನಾವು ಉಪ್ಪು ತಗೊಳ್ಬೇಕು. ಈ ಉಪ್ಪನ್ನು ಇದಕ್ಕೆ ಚೆನ್ನಾಗಿ ಹಚ್ಚಬೇಕು. ತೆಂಗಿನಕಾಯಿಗೆ ಚೆನ್ನಾಗಿ ಸವರಬೇಕು, ಅದನ್ನು ಹಾಕಬೇಕು. ಈ ರೀತಿ ಡೈಲಿ ಹಾಕೋದ್ರಿಂದ ಸಹ ತೆಂಗಿನಕಾಯಿ ಹಾಳಾಗಲ್ಲ, ಕೆಟ್ಟೋಗಲ್ಲ, ಚೆನ್ನಾಗಿರುತ್ತೆ. ನೆಕ್ಸ್ಟ್ 3ನೇ ಮೆಥಡ್ ಏನಂತ ಹೇಳಿದರೆ, ನಾವು ಈ ತೆಂಗಿನಕಾಯಿ ತಗೊಂಡ್ಬಿಟ್ಟು ಇದನ್ನು ಸುಡಬೇಕು. ತೆಂಗಿನಕಾಯಿಯನ್ನು ಹೀಗೆ ಸುಟ್ಟಾಗ ಅದರದ್ದು ನೀರಿನ ಅಂಶ, ತೇವಾಂಶ ಎಲ್ಲ ಖಾಲಿ ಆಗುತ್ತೆ, ಸ್ವಲ್ಪ ಡ್ರೈ ಆಗುತ್ತೆ, ತೇವಾಂಶ ಹೋಗ್ಬಿಟ್ಟು. ಮುಂಚೆ ಎಲ್ಲ ಮಣ್ಣಿನದ್ದು ಒಲೆಯಲ್ಲೆಲ್ಲ ಮಾಡುವಾಗ ಒಲೆಯ ಸೈಡಿಗೆ ಇಡ್ತಿದ್ರು. ಆವಾಗ ಇದು ಬ್ರೌನ್ ಕಲರ್ಗೆ ಬರ್ತಿತ್ತು, ಕಪ್ಪಾಗ್ತಿತ್ತು, ಸುಡ್ತಿತ್ತು. ಆಗ ಈ ತೆಂಗಿನಕಾಯಿ ಹಾಳಾಗ್ತಿರ್ಲಿಲ್ಲ. ಅದೇ ಮೆಥಡನ್ನು ಸಹ ನಾವು ಇಲ್ಲಿ ಗ್ಯಾಸ್ನಲ್ಲಿ ಈ ರೀತಿ ಮಾಡ್ಬೋದು. ನೋಡಿ, ಈಗ ಇದು ಬ್ಲ್ಯಾಕ್ ಆಗ್ತಾ ಇದೆ. ನೋಡಿ, ಈ ರೀತಿ ಬ್ಲ್ಯಾಕ್ ಆದರೆ ಒಳಗಡೆ ಸಹ ಡ್ರೈ ಆಗಿರುತ್ತೆ. ಈ ರೀತಿಯಾಗಿ ನಾವು ತೆಂಗಿನಕಾಯಿಯನ್ನು 1 ತಿಂಗಳು ತನಕ ಕೆಡದೆ ಇಡ್ಬೋದು. ಥ್ಯಾಂಕ್ ಯು.